ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರತ್ನಮ್ಮ ನಾರಾಯಣಸ್ವಾಮಿ, ವಕೀಲರು ಅವಿರೋಧವಾಗಿ ಆಯ್ಕೆ. ಜೆ.ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತೆರವಾಗಿರುವ ಕಾರಣ ಚುನಾವಣೆಯ ಆದೇಶದಂತೆ ಗೊತ್ತುಪಡಿಸಿದ ಅಧಿಕಾರಿ, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಎಸ್. ರಾಜೇಶ್ ರವರ ನೇತೃತ್ವದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಲ್ಯಾಣಿ ಮೇಡಂ, ಕಾರ್ಯದರ್ಶಿಗಳು ನಾರಾಯಣಸ್ವಾಮಿ, ಎಸ್ಡಿಇಒ ಸುಶೀಲಮ್ಮ, ಕೆಎನ್ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗೌರವಾನ್ವಿತ ಎಲ್ಲಾ ಸದಸ್ಯರು ಹಾಜರಿದ್ದು, ಚುನಾವಣಾ ಅಧಿಕಾರಿಗಳ ಘೋಷಣೆ, ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ ಕಾರಣ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ರತ್ನಮ್ಮ ನಾರಾಯಣಸ್ವಾಮಿ, ವಕೀಲರು ಆಯ್ಕೆಯಾಗಿದ್ದಾರೆ ಎಂಬುದಾಗಿ ಘೋಷಣೆ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಗೌರವಾನ್ವಿತ ಎಲ್ಲಾ ಸದಸ್ಯರು ಟಿವಿ ನಾಗೇಶ್ ರೆಡ್ಡಿ, ಸುಮಂಗಳ ಮೇಡಂ, ಗಂಗರಾಜು, ಶಿಲ್ಪಾ ಮೇಡಂ, ಕೃಷ್ಣಮ್ಮ ಮೇಡಂ, ಭಾರತಮ್ಮ ಮೇಡಂ, ಕೆ. ನಾರಾಯಣಸ್ವಾಮಿ, ರೋಜಾ ಮೇಡಂ, ಯಶೋಧಮ್ಮ ಮೇಡಂ, ಎಂ. ವೆಂಕಟಸ್ವಾಮಿ, ಮಂಜುಳಾ ಮೇಡಂ, ವೆಂಕಟಲಕ್ಷ್ಮಮ್ಮ ಮೇಡಂರವರು, ಕೆಎನ್. ಶಂಕರ್ ರೆಡ್ಡಿ, ಚೌಡರೆಡ್ಡಿ, ಎಂ. ಅಶ್ವಿನಿ ಮೇಡಂ, ರತ್ನಮ್ಮ ಮೇಡಂ, ಕಟಾರ ಮುದಲಹಳ್ಳಿ ರತ್ನಮ್ಮ ಮೇಡಂ ಎಲ್ಲರೂ ಭಾಗವಹಿಸಿ ಈ ಸಮಯದಲ್ಲಿ ಗೌರವಾನ್ವಿತ ಹಾಗೂ ಸಮಾಜ ಸೇವಕರು, ನೂತನ ಅಧ್ಯಕ್ಷರು ರತ್ನಮ್ಮ ನಾರಾಯಣಸ್ವಾಮಿ, ವಕೀಲರು ಮಾತನಾಡಿ, ನನ್ನ ಅಧಿಕಾರ ಅವಧಿಯಲ್ಲಿ ಪಕ್ಷಭೇದ ಮರೆತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಬಗ್ಗೆ ಮೊದಲ ಆದ್ಯತೆ ಹಾಗೂ ಸರ್ಕಾರದ ಸವಲತ್ತುಗಳು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಜನಸಾಮಾನ್ಯರಿಗೆ ತಲುಪುವ 24 ಗಂಟೆ ಸೇವೆ ನನ್ನ ಅವಧಿ. ಪಂಚಾಯಿತಿ ಅಭಿವೃದ್ಧಿಯ ಯಾವುದೇ ಕೆಲಸ ಆಗಲಿ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಪಂಚಾಯಿತಿ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಜನಸಾಮಾನ್ಯರಿಗೆ ತಲುಪಲು ನನ್ನ ಸೇವೆ ಸದಾ ಇರುತ್ತದೆ. ಹೀಗೆ ಹಲವಾರು ವಿಚಾರಗಳನ್ನು ಅಭಿವೃದ್ಧಿ ಬಗ್ಗೆ ಅಧ್ಯಕ್ಷರು ತಿಳಿಸಿದ್ರು. ಈ ದಿನ ಚುನಾವಣಾ ಸಭೆಗೆ ಬಂದಿರುವ ಗಣ್ಯರು, ಹಿರಿಯರು, ಜನಸಾಮಾನ್ಯರು, ಗೌರವಾನ್ವಿತ ಸದಸ್ಯರು ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ನೂತನ ಅಧ್ಯಕ್ಷರು ಮತ್ತೊಮ್ಮೆ ವ್ಯಕ್ತಪಡಿಸಿದ್ರು. ಜೆ.ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟ ನನ್ನ ಎಲ್ಲ ಸದಸ್ಯರಿಗೂ ನನ್ನ ಕೃತಜ್ಞತೆಗಳು. ನನ್ನ ಹೆಸರು ರತ್ನಮ್ಮ ಅಂತ. ಕೇವಲ ಕಡಿಮೆ ಅವಧಿ ಕೊಟ್ಟಿರೋದ್ರಿಂದ ನಾನು ಏನು ಮಾತಾಡೋಂಥದ್ದು ಏನಿರಲ್ಲ. ಕಡಿಮೆ ಅವಧಿಯಲ್ಲಿ ಏನು ಅನುಕೂಲ ಆಗಬೇಕೋ ಆ ಟೈಮಲ್ಲಿ ನಾನು ಸ್ಪಂದಿಸ್ಕೊಂಡು ಹೋಗ್ತೇನೆ. ಏನು ತೊಂದರೆ ಮಾಡ್ತೀರ ಎಲ್ಲದಕ್ಕೂ ಅನುಕೂಲ ಮಾಡ್ಕೊಡೋ ರೀತಿ ಮಾಡ್ತೀನಿ. ಪಂಚಾಯತಿಯಿಂದ ಏನೇ ಇದ್ರೂ ಇನ್ನು ಕಡಿಮೆ ಅವಧಿಯಲ್ಲಿ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಮಾತ್ರ ಹೇಳಿ ನನ್ನ ಈ ದಿನ ಜೆ.ತಿಮ್ಮಸಂದ್ರ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇರಲ್ಲ ಎಲ್ಲ ಒಂದು ಸದಸ್ಯರ ಒಂದು ವಿಶ್ವಾಸ ಪಡೆದು ಅಭಿವೃದ್ಧಿಯಾಗಿದ್ದಾರಲ್ಲ ಈ ಒಂದು ಪಂಚಾಯತ್ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ತಮ್ಮ ಒಂದು ಸಹಕಾರ ಯಾವ ರೀತಿ ಎಲ್ಲ ಅನುಕೂಲವಾಗೋ ರೀತಿಯಲ್ಲೇ ಮಾಡ್ತೀವಿ. ಇರೋ ಕಡಿಮೆ ಅವಧಿ ಅಲ್ವಾ, ಇದ್ರಲ್ಲಿ ಏನ್ ನೀರಿನ ಅಭಾವ ಆಗಿರ್ಬೋದು, ಬೀದಿ ಲೈಟ್ಗಳ ಅಭಾವ ತೊಂದರೆ ಇರ್ಬೋದು, ಮತ್ತೆ ಅನುದಾನಗಳು ಏನೇ ಬಂದ್ರು ತಲುಪಬೇಕೋ ಅದನ್ನ ಸಹಕಾರದಿಂದ ಮಾಡ್ಕೊಡ್ತೀವಿ. ಮೇಡಮ್, ಮತ್ತೆ ತಮ್ಮ ಇನ್ನೊಂದು ಸರ್ಕಾರದ ಎಲ್ಲಾ ಸೌಲಭ್ಯಗಳು ಪಕ್ಷ ಭೇದ ಮರೆತು ಎಲ್ಲಾ ಸದಸ್ಯರು, ಜನಸಾಮಾನ್ಯರ ಒಂದು ಬಾಡಿ ಒಂದು ಮೀಟಿಂಗು ಮತ್ತು ಸಿಬ್ಬಂದಿ ವರ್ಗದವರ ವಿಡಿಯೋ ಆಗೋದು, ಕಾರ್ಯದರ್ಶಿ ಎಲ್ಲರ ಒಂದು ಸಹಕಾರ ಯಾವ ರೀತಿ ಅಭಿವೃದ್ಧಿಗೆ ತಮ್ಮ ಒಂದು ಕೈ ಜೋಡಿಸಿ ಒಂದು ಹೆಚ್ಚಿನ ಹೊತ್ತು ಎಲ್ಲಾ ರೀತಿಯಲ್ಲೂ ಅವ್ರಿಗೂ ಸ್ಪಂದಿಸ್ಕೊಂಡು ಹೋಗ್ಬೇಕಲ್ವಾ. ಎಲ್ಲ ಕಾರ್ಯಗಳಲ್ಲೂ ಅವ್ರಿಗೂ ಅನುಕೂಲ, ನನ್ನ ಕಡೆಯಿಂದ ಏನೇ ಅನುಕೂಲ ಆಗ್ಬೇಕು ಅಂದ್ರೂ ಅವ್ರಿಗೂ ಏನೋ ತೊಂದರೆ ಕೊಡ್ತೀರಾ ಅವ್ರ ಕಾರ್ಯಕ್ರಮಗಳಿಗೆಲ್ಲ ಸ್ಪಂದಿಸ್ಕೊಂಡು ಹೋಗೋ ರೀತಿ ನಡ್ಕೊಂತೀವಿ. ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಚುನಾವಣೆ ಹಮ್ಮಿಕೊಂಡಿದ್ದು, ಈ ಒಂದು ಚುನಾವಣೆಯ ವೇಳಾಪಟ್ಟಿಯಂತೆ ನಿಗದಿತ ಸಮಯದೊಳಗೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುತ್ತದೆ. ಆ ಒಂದು ನಿಗದಿತ ಸಮಯದೊಳಗೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರ್ತಕ್ಕಂಥ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಕೆ. ರತ್ನಮ್ಮ ಕೋಂ ಕೆ.ಆರ್. ನಾರಾಯಣಸ್ವಾಮಿರವರು ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿ ಸಲ್ಲಿಸಿದ ನಂತರ ಇವರು ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ. ಈ ಒಂದು ಚುನಾವಣೆಯನ್ನು ಸಂಘರ್ಷವನ್ನು ತಿಳಿಸಿದ್ದಾರೆ. ಊರಿನ ಹಿರಿಯ ನಾಗರಿಕರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲ ಇಲ್ಲಿ ಬಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು.
फोटो